ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಮಕರ ರಾಶಿ ವಿಚಾರ ನೋಡಿದ್ದಾದಲ್ಲಿ 11 ಮತ್ತು 4ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ವಿಶೇಷವಾದ ಲಾಭಗಳನ್ನು ಪಡ್ಕೊಳ್ತೀರಾ. ಯಾರ್ಯಾರು ದಂಪತಿಗಳು ಸ್ವಲ್ಪ ಮಟ್ಟಿಗೆ ಇರುಸು ಮುರುಸು ವಿರಸ ಆಗಿರ್ತಕ್ಕಂಥವ್ರು ಇರ್ತೀರಾ, ಅವರೆಲ್ಲರಿಗೂ ಈ ಸಮಯದಲ್ಲಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಂದರ್ಭ ಬರುತ್ತೆ ನಿಮಗೆ. ವಿಶೇಷವಾಗಿ ನಿಮ್ಮ ಅಣ್ಣ ತಮ್ಮಂದರಾಗಲಿ ಅಕ್ಕ ತಂಗಿರಾಗಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಕಾಳಜಿಯನ್ನು ತಗೊಳ್ತಾರೆ. ಈ ಸಮಯದಲ್ಲಿ ಒಂದು ಹಂತದಲ್ಲಿ ನೀವು ಅವ್ರಿಗೆ ಬೇಕಾದಷ್ಟು ಮಾಡಿದ್ದೀರಾ, ನಿಸ್ವಾರ್ಥವಾಗಿ ಅವರನ್ನು ನೀವು ಸಪೋರ್ಟ್ ಮಾಡಿದ್ದೀರಾ. ಈಗ ಅವರು ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಸಲಹೆ ಸಹಕಾರಗಳನ್ನು ಸಪೋರ್ಟನ್ನು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವ್ರು ಏನಾದರೂ ಸಪೋರ್ಟ್ ಮಾಡೋದಕ್ಕೆ ಬಂದರೆ ನಿನ್ನಿಂದ ನನಗೇನಾಗಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಹೇಳೋದಕ್ಕೆ ಹೋಗಬೇಡಿ. ವಯಸ್ಸಿನಲ್ಲಿ ನಿಮಗಿನ್ನ ಚಿಕ್ಕವರೇ ಆಗಿರಲಿ, ತಮ್ಮ ಆಗಿರಲಿ, ತಂಗಿ ಆಗಿರಲಿ, ಒಂದು ಪ್ರಬುದ್ಧತೆ ಅವ್ರಿಗೂ ಸಹ ಬಂದಿರುತ್ತೆ. ಜೀವನವನ್ನು ಪ್ರಪಂಚವನ್ನು ಬೇರೆಯೇ ದೃಷ್ಟಿಕೋನದಲ್ಲಿ ನೋಡುವಂಥ ಒಂದು ಮೆಚುರಿಟಿನ ಅವರೂ ಸಹ ಬೆಳೆಸ್ಕೊಂಡಿರ್ತಾರೆ. ಅವ್ರ ಮಾತನ್ನು ಕೇಳಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ವಿಶೇಷವಾಗಿ ನಿಮಗೆ 6ನೇ ಮನೆ ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ತೃತೀಯ ಸ್ಥಾನದಲ್ಲಿ ನೀಚನಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಮಾತ್ರ ದುಡ್ಡು ಕಾಸಿನ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಬೇಕಾಗತ್ತೆ. ಒಂದಷ್ಟು ಜನಗಳಿಗೆ ಈ ಒಂದು ಇನ್ಶೂರೆನ್ಸ್ನಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ಪ್ರಾಕ್ಟೀಸ್ ಇರುತ್ತೆ. ಸೊ ಮೇಲಿಂದ ಮೇಲೆ ಯಾವುದಾದ್ರೂ ಹೊಸ ಪಾಲಿಸಿ ಬಂತು ಅಂತಂದರೆ ಇನ್ವೆಸ್ಟ್ಮೆಂಟ್ ತೊಗೊಳ್ತಾ ಇರ್ತಾರೆ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. SIPನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ರೆಕರಿಂಗ್ ಡೆಪಾಸಿಟ್ಟು ಅದೇನೋ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋ ಥರ ಒಂದು RD ಕಂಪ್ಲೀಟ್ ಆಗ್ತಾ ಇದ್ದಂಗೆ ಒಂದು FD ಕಂಪ್ಲೀಟ್ ಆಗ್ತಾ ಇದೆ, ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಸಮಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ ಅಂತ ನಾನು ನಿಮಗೆ ಹೇಳ್ತೀನಿ. ಕಾರಣ ಏನಂತಂದರೆ ಮುಂದೆ ಬರುವಂಥ ಒಂದು ತಿಂಗಳಿನಲ್ಲಿ ಹೆಚ್ಚಿನ ಲಾಭಾಂಶಗಳು, ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಬರುವಂಥ ಕೆಲವೊಂದು ಸ್ಕೀಮ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ಕಮಿಟ್ ಮಾಡಿಕೊಂಡ್ರೆ ಮತ್ತೆ ನೀವು ನಷ್ಟಗಳು ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಬುಧ ನೀಚನಾಗಿರೋವರೆಗೂ ಈ ಥರದ ಕಮಿಟ್ಮೆಂಟ್ಸ್ನ ಯಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮ್ಯೂಚುವಲ್ ಫಂಡ್ಸು, SIP, ರೆಕರಿಂಗ್ ಡೆಪಾಸಿಟು, ಫಿಕ್ಸೆಡ್ ಡೆಪಾಸಿಟ್ಸು, ಬಾಂಡ್ಸು, ಶೇರ್ಸು ಮತ್ತು ಇನ್ಶೂರೆನ್ಸು, ಇದರಲ್ಲಿ ಯಾವುದನ್ನು ಇನ್ವೆಸ್ಟ್ ಮಾಡಬೇಕಾದ್ರೂ ಒಂದು ತಿಂಗಳು ಸ್ವಲ್ಪ ವೆಯ್ಟ್ ಮಾಡಿ, ನಂತರ ಎಲ್ಲವೂ ಸಹ ಚೆನ್ನಾಗಿರುತ್ತೆ ನಿಮಗೆ. ರವಿ 10ನೇ ಮನೆ ಅಧಿಪತಿ ಆಗಿರತಕ್ಕಂಥ ರವಿ ನಿಮಗೆ ಸುಖ ಸ್ಥಾನದಲ್ಲಿ ಉಚ್ಚನಾಗಿದ್ದು ವಿಶೇಷವಾದಂಥ ಲಾಭಗಳನ್ನು ಅನುಕೂಲಗಳನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಸೋಷಿಯಲ್ ಸರ್ಕಲ್ ಬೆಳೀತಾ ಹೋಗುತ್ತೆ. ಪೊಲಿಟಿಕಲ್ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಇನ್ನಷ್ಟು ಜನ ನಿಮ್ಮ ಸರ್ಕಲ್ನಲ್ಲಿ ಬರ್ತಾ ಹೋಗ್ತಾರೆ. ಸಮಸ್ಯೆಗಳಿಂದ ಅವರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಎಲ್ಲವೂ ಚೆನ್ನಾಗಿದೆ, ತೊಂದರೆ ಇಲ್ಲ. ಅದರ ಜೊತೆಯಲ್ಲಿ ಶುಕ್ರ ನಿಮಗೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ಸೆಲೆಬ್ರಿಟಿಗಳು ಯಾರ್ಯಾರಿರ್ತಾರೆ, ಗ್ಲಾಮರ್ ಫೀಲ್ಡಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಅವ್ರುಗಳಿಗೂ ಅಷ್ಟೇ ಬಹಳ ದಿವಸಗಳಿಂದ ಕಷ್ಟಪಡ್ತಾ ಇರ್ತೀರಾ. ಯಾವುದೋ ಒಂದು ಪ್ರಾಜೆಕ್ಟ್ ಮೆಟೀರಿಯಲೈಸ್ ಆಗಬೇಕು ಅಂತ ಒಂದು 6 ತಿಂಗಳಿಂದ ಕಷ್ಟಪಡ್ತಾ ಇರ್ತೀರಾ. ಅದೆಲ್ಲವೂ ಇವಾಗ ನಿಮಗೆ ರಿಸಲ್ಟ್ಸ್ ಕೊಡುವಂಥ ಒಂದು ಸಮಯ ಆಗಿರುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಈ ತಿಂಗಳಿಂದ ನೀವೆಲ್ಲರೂ ಸಹ ಕಾಣ್ತೀರಾ. ಚೆನ್ನಾಗಿದೆ. ಧನ್ಯವಾದಗಳು ಗುರುಗಳೇ. ಮತ್ತು ಗುರುಗಳೇ, ನಾನೊಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನ. ದಂಡಕದ ಬಗ್ಗೆ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇದೆ ಗುರುಗಳೇ. ಈ ದಂಡಕದ ಸ್ಪೆಷಾಲಿಟಿ ಏನು ಹಾಗೂ ಇದರ ಮಹತ್ವ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತಮ್ಮ. ಸೊ ಇದು ನನ್ನ ಕೈಲಿರತಕ್ಕಂಥದ್ದು. ಇದನ್ನು ಸ್ಫಟಿಕ ದಂಡ ಅಂತ ಕರೀತಾರೆ. ನಮ್ಮ ಗುರುಗಳು ನನಗೆ ಸುಮಾರು ಒಂದು 25-30 ವರ್ಷಗಳ ಕೆಳಗಡೆ ಆಶೀರ್ವಾದ ಮಾಡಿ ನನಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ನನಗೆ ಉಪದೇಶ ಆಗಿರತಕ್ಕಂಥ ವಿಶೇಷವಾದ ಮೂಲ ಮಂತ್ರಗಳನ್ನು ಪ್ರತಿದಿನವೂ ಸಹ ಆ ಮೂಲ ಮಂತ್ರಗಳನ್ನು ಇಂತಿಷ್ಟು 1000 ಸಲ ಜಪ ಮಾಡಬೇಕು ಅಂತ ಒಂದು ಕ್ರಮ ಇರುತ್ತೆ. ಆ ಮಂತ್ರಗಳಿಂದ ಶಕ್ತಿಯನ್ನು ತುಂಬಿಸಿ, ಚೈತನ್ಯವನ್ನು ತುಂಬಿಸಿ, ಇದನ್ನೊಂದು ವಿಶೇಷವಾದ ಅಸ್ತ್ರವಾಗಿ ಬದಲಾವಣೆ ಮಾಡ್ಕೊಳ್ತಾ ಇರ್ತೀವಿ ನಾವು ಇದನ್ನು. ಕಾರಣ ಏನು ಅಂತಂದರೆ ಯಾವುದೋ ದೇಶದ ಮೇಲೆ ಯಾರ ಮೇಲೋ ಪ್ರಯೋಗ ಮಾಡೋದಕ್ಕಲ್ಲ ಅಸ್ತ್ರ. ಇದು ಕೇವಲ ಹೀಲಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ಗೋಸ್ಕರವಾಗಿ, ಅಂದರೆ ಪರಿವರ್ತನೆಗೋಸ್ಕರವಾಗಿ, ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಮಾತ್ರ ಬಳಸ್ತಕ್ಕಂಥ ಒಂದು ಸಾತ್ವಿಕವಾದ ಒಂದು ದಂಡ, ಸಾತ್ವಿಕವಾದ ಅಸ್ತ್ರ ಇದಾಗಿರುತ್ತೆ. ಸೊ ಈ ಸಮಯದಲ್ಲಿ ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿಂದ ನಮ್ಮ ಗುರುಗಳನ್ನು ನಾನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆದಂಗೆ ಆಯಿತು. ನಿಮಗೂ ಸಹ ಧನ್ಯವಾದ. ಬೆನೆಟ್ ಅಂತ ಒಬ್ಬ ಗುರುಗಳು ನನಗೆ ಕ್ರಿಶ್ಚಿಯನ್, ಅವರು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಾನು ಅದನ್ನು ಇಂಡಿಯನೈಸ್ ಮಾಡಿಕೊಂಡು ನಾನು ವೈದಿಕವಾಗಿ ಕಲಿತಿರ್ತಕ್ಕಂಥ ಎಲ್ಲ ಮಂತ್ರಗಳು, ವಿಶೇಷವಾದ ಒಂದು ಬೀಜಾಕ್ಷರಿ ಮಂತ್ರಗಳು, ಆ ಶಕ್ತಿಯನ್ನು ಇದರ ಜೊತೆ ಸಮನ್ವಯವನ್ನು ಮಾಡಿಕೊಂಡು ಇಷ್ಟೂ ದಿನಗಳ ಕಾಲ ಸಾವಿರಾರು ವ್ಯಕ್ತಿಗಳಿಗೆ ಹೀಲಿಂಗ್ ಮತ್ತು ಬ್ಲೆಸ್ಸಿಂಗ್ ಮಾಡೋದಕ್ಕೆ ಅನುಕೂಲಕರವಾಗುವಂಥ ಇವತ್ತಿನ ದಿವಸ ಬಹುತೇಕ ಕರ್ನಾಟಕದಾದ್ಯಂತ ಎಲ್ರಿಗೂ ಸಹ ಗೊತ್ತಿದೆ. ಈ ದಂಡ ಇದೆ ಅಂತಂದರೆ ಇದು ಮೋಕ್ಷಗುಂಡಂ ಗುರೂಜಿಯವರದೇ ಅನ್ನೋದು ಎಲ್ರಿಗೂ ಸಹ ಜನಜನಿತವಾಗಿರತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಸಾಧನೆಯ ಮಾರ್ಗದಲ್ಲಿ ಇರತಕ್ಕಂಥ ಒಂದು ನಮಗೆ ಸಿಗತಕ್ಕಂಥ ಲಾಭಗಳು ಮತ್ತು ಒಂದು ಅನುಕೂಲ ಅಂತ ನಾವು ಹೇಳ್ಬೋದು ನಾವು. ಸೊ ಇದು ನಿರಂತರವಾದ ಸಾಧನೆ ಬೇಕೇ ಬೇಕಾಗ್ತಾ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಶೋ ಆಫ್ ಇರೋದಿಲ್ಲ ಮತ್ತು ಯಾರನ್ನೂ ಸಹ ಒಂದು ಅಟ್ರಾಕ್ಷನ್ ಗೇನ್ ಮಾಡೋದಕ್ಕೋಸ್ಕರವಾಗಿ ಮಾಡತಕ್ಕಂಥ ಒಂದು ಪ್ರದರ್ಶನಗಳು ಸಹ ಖಂಡಿತವಾಗ್ಲೂ ಆಗಿರೋದಿಲ್ಲ. ಹಾಗೆ ಇದಕ್ಕೆ ಅದರದೇ ಆದ ನಿಯಮಗಳು ಇರುತ್ತೆ. ಈಗ ಎಷ್ಟೋ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಒಂದು ಹೆಣ್ಣು ಮಗಳಿಗೆ ಕೇಳಿದ್ರು, ನಾನು ಮುಟ್ಬೋದಾ ಗುರುಗಳೇ ಇದನ್ನ ಅಂತ. ನಾನು ಹೇಳಿದೆ, ಮುಟ್ಬೋದಮ್ಮ, ನೀನು ಮುಟ್ಟಿದ್ರೆ ನೀನು ದೀಕ್ಷೆ ತಗೋಬೇಕಾಗತ್ತೆ, ರೆಡಿ ಇದ್ರೆ ನಾನು ಅವಾಗ ಅಲೋ ಮಾಡ್ತೀನಿ, ಶಿಷ್ಯಳಾಗ್ತೀಯ ನೀನು ಹೇಳು
ಶಿಷ್ಯತ್ವ ತಗೊಂಡ್ರೆ ನಿನಗೂ ಸಹ ಹೇಳ್ಕೊಡ್ತೀನಿ. ಇವತ್ತೆಲ್ಲ ನಾಳೆ ಇನ್ನಷ್ಟು ಜನ ಈ ದಂಡಧಾರಿಗಳನ್ನು ತಯಾರು ಮಾಡಲೇಬೇಕು ನಾನು ಸಹ. ಸೊ ಯಾರಿಗೆ ಒಲವಿದೆ, ಯಾರಿಗೆ ಶ್ರದ್ಧೆ ಇದೆ, ಯಾರಿಗೆ ಆ ಮಾರ್ಗದಲ್ಲಿ ಹೋಗುವಂಥ ತಾಳ್ಮೆ ಇದೆ, ಆ ಒಂದು ತುಂಬ ಸ್ಯಾಕ್ರಿಫೈಸ್ಗಳು ಮಾಡಬೇಕಾಗತ್ತೆ. ಈ ಥರದ ಒಂದು ಜೀವನ ಶೈಲಿ ಇಟ್ಕೋಬೇಕು ಅಂತಂದರೆ ನಾವು ನಾರ್ಮಲ್ ಲೈಫ್ ಸ್ಟೈಲ್ಗೆ ನಾವು ಹೋಗೋದಕ್ಕಾಗೋದಿಲ್ಲ. ಅದೆಲ್ಲವನ್ನು ಬದಿಗೊತ್ತಿ ಸಾಧನಾ ಮಾರ್ಗದಲ್ಲಿ ಬರ್ತೀರಿ. ನಾನೂ ಸಹ ಇನ್ನು ನೂರಾರು ಜನಗಳಿಗೆ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಕಳಾಗ್ತೀನಿ ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಸಹ ಬರ್ಬೋದು, ನೀವು ದಂಡಧಾರಿಗಳಾಗಬಹುದು. ಧನ್ಯವಾದಗಳು ಗುರುಗಳೇ. ವಿಶೇಷವಾದ ದಂಡದ ಬಗ್ಗೆ ನಮ್ಮ ಎಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ರೆ. ಯಾಕಂದರೆ ತುಂಬ ದಿನಗಳ ಕಾಲ ಕುತೂಹಲ ಇದ್ದೇ ಇತ್ತು. ಈ ದಂಡಕದ ಮಹತ್ವವನ್ನು ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನೋರು ಕೂಡ ತುಂಬ ಕಾಯ್ತಾ ಇದ್ರು. ಸೊ ಅದರಿಂದ ತುಂಬ ಧನ್ಯವಾದಗಳು ಗುರುಗಳೇ. ಧನ್ಯವಾದಮ್ಮ.